ಭಾವನಕ್ಕ ಭಾವನಕ್ಕ ಅದಕ್ಕೆ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಅಕ್ಕ. ಅಕ್ಕ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ವೆಂಕಿ ಬಗ್ಗೆ ಈಗ ಏನು ಗೊತ್ತಾಯ್ತಾ ಇಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ಅವ್ರು ಏನೋ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಅದಕ್ಕೆ ನಿಮ್ಮ ಮಾವವ್ರ ಹತ್ರ ಒಂದ್ಕಿತ ಮಾತಾಡುವ ಅಂತ ಬಂದೆ. ಭಾವ ಈಗ ಸದ್ಯಕ್ಕೆ ಮನೇಲಿಲ್ಲ, ಆದರೆ ಭಾವ ಹತ್ರ ಮಾತಾಡಿ ನೋಡೋಣ ಬನ್ನಿ. ನಮಸ್ಕಾರ ಕಣವ, ಕೂತ್ಕೊಳ್ಳಿ. ಭಾವನವ, ಅವ್ರು ಕುಡಿಯೋಕ್ಕೇನಾರ ಕೊಡವಾ? ಇಲ್ಲ ಅಣ್ಣ, ಅದೆಲ್ಲ ಏನು ಬೇಡ. ಅಲ್ಲ, ವೆಂಕಿಯವ್ರ ಬಗ್ಗೆ ಏನಾರು ಗೊತ್ತೈತೇನವ? ಇಲ್ಲ ಅಣ್ಣ, ಅದಕ್ಕೆ ನಿಮ್ಮನ್ನೊಂದ್ಸತಿ ಕೇಳುಮ ಅಂತ ಬಂದೆ. ಅಪ್ಪಯ್ಯ SP ಅವ್ರತು ಎಲ್ಲ ಮಾತಾಡವ್ರೆ. ವೆಂಕಿಯವ್ರನ್ನ ಹುಡುಕ್ಸೋಕೆ ಸಪ್ರೇಟ್ ಟೀಮ್ ಮಾಡಿ ಹುಡುಕಿಸ್ತವ್ರಂತೆ. ನೀವೇನು ಭಯ ಪಡಬೇಡಿ, ವೆಂಕಿಯವ್ರು ಸಿಗ್ತಾರೆ, ಅವ್ರಿಗೇನು ಆಗಿರಕ್ಕಿಲ್ಲ. ಇನ್ನೊಸಿ ದಿನ ಅಷ್ಟೇಯ, ವೆಂಕಿಯವರು ಯಾವುದೇ ಪಾತಾಳದಲ್ಲಿದ್ರು ಪೊಲೀಸ್ನವ್ರು ಹುಡುಕ್ ಕೊಟ್ಬಿಡ್ತಾರೆ. ನೀವು ಧೈರ್ಯವಾಗಿರಿ. ಅಷ್ಟಾದ್ರೆ ಸಾಕು ಅಣ್ಣ. ಭಾವನವ, ನಂಗೊಂದು ಫೋನ್ ಬರ್ತದೆ, ಒಂಚೂರು ಇವ್ರನ್ನ ಗಮನಿಸ್ಕೊಳವ. ನೀವು ಧೈರ್ಯವಾಗಿರಿ. ಹಲೋ, ಹೇಳ. ಬತ್ತಾವನ್ ತಡೆಯಲಿ. ಅದಕ್ಕೆ ನೋಡಿ, ಅಣ್ಣ ಇಲ್ಲ ಅಂತ ನೀವಿಷ್ಟೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಅವನು ಎಲ್ಲೂ ಹೋಗಿರಲ್ಲ, ಎಲ್ಲೇ ಇದ್ರೂ ಆದಷ್ಟು ಬೇಗ ಬಂದ್ಬಿಡ್ತಾನೆ. ಆದರೆ ಅವನಿಲ್ಲ ಅಂತ ನೀವು ಹೀಗೆ ಊಟ ತಿಂಡಿ ಬಿಟ್ಟರೆ ನಿಮ್ಮ ಆರೋಗ್ಯಕ್ಕೆ ಏನಾಗಲ್ಲ ಹೇಳಿ? ಅಲ್ಲ ಅಕ್ಕ, ಅದು ನಮ್ಮ ಅವ್ವಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಡಾಕ್ಟ್ರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ವೆಂಕಿ ಇವಾಗ ಕಾಣಿಸ್ತಿಲ್ಲ ಅಂದ್ರೆ ಅವನು ಅವನ ಆಪರೇಷನ್ಗೆ ದುಡ್ಡು ಹೊಂದ್ಸಕ್ಕೆ ಹೋಗಿರ್ತಾನೆ. ಆದ್ರೆ ಅವನು ಇಷ್ಟು ದಿನ ಬಂದಿಲ್ಲ ಅಂದ್ರೆ ನನಗೆ ಯಾಕೋ ಭಯ ಆಯ್ತೈತೆ ಅಕ್ಕ. ಓಕೆ, ಅಮ್ಮ ಆಪ್ರೇಷನ್ಗೆ ಎಷ್ಟಾಗುತ್ತೆ ಅಂತ ನನ್ನ ಹತ್ರ ಹೇಳಿ, ನಾನು ಸಿದ್ದು ಅವ್ರ ಹತ್ರ ಮಾತಾಡ್ತೀನಿ. ಬೇಡಕ್ಕ, ಅದೆಲ್ಲ ನಾನೇ ನೋಡ್ಕೊತೀನಿ. ಅವರು ವೆಂಕಿ ಒಬ್ಬ ನನಗೆ ಬೇಗ ಸಿಕ್ಬಿಟ್ರೆ ನಂಗೆ ಇಷ್ಟ ಸಾಕು, ಇನ್ನೇನು ಬೇಡ. ಹಾಗೆ ಆಗುತ್ತೆ ಅದಕ್ಕೆ, ನೀವು ಧೈರ್ಯವಾಗಿರಿ.